ಗರ್ಭಿಣಿ ಸಾಕು ನಾಯಿಗೆ ಸೀಮಂತವಾಗಿದೆ. ಸೀಮಂತ ನಡೆಸಿ ಸಂಭ್ರಮಿಸಿದಂತಹ ಹಳಿಯಾಳದ ದಂಪತಿ, ಹೆಣ್ಣು ಮಕ್ಕಳಿಲ್ಲದ ದಂಪತಿಯೊಬ್ಬರು ಸಂಭ್ರಮ ಸಡಗರದಿಂದ ಕುಣಿತಾ ಇದ್ದಾರೆ. ಗರ್ಭಿಣಿ ಸಾಕು ನಾಯಿಗೆ ಸೀಮಂತ ನಡೆಸಿ ಸಂಭ್ರಮಿಸಿದಂತಹ ಹಳಿಯಾಳದ ದಂಪತಿ, ಹೆಣ್ಣು ಮಕ್ಕಳಿಲ್ಲದ ದಂಪತಿಯೊಬ್ಬರು ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮನೆಯ ಶ್ವಾನವನ್ನ ತಮ್ಮ ಮಗಳೆಂದು ಭಾವಿಸಿ ಚೊಚ್ಚಲ ಸೀಮಂತವನ್ನು ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಘಟನೆ. ಹಳಿಯಾಳದ ಪ್ರೇಮ ಹಾಗೂ ಪ್ರಭು ಶಿನ್ಲಿ ಎನ್ನುವಂತಹ ದಂಪತಿ ಹೆಣ್ಣು ಮಕ್ಕಳಿರಲಿಲ್ಲ. ಅದಕ್ಕೆ ಸೋನಿ ಎನ್ನುವಂತಹ ಒಂದು ನಾಯಿಯನ್ನು ಸಾಕಿದ್ರು. ಇದೀಗ ಅದು ದೊಡ್ಡದಾಗಿ ಗರ್ಭಿಣಿಯಾಗಿದೆ. ಇಷ್ಟದ ತಿನಿಸುಗಳ ಜೊತೆಗೆ ಆಭರಣ ಸೀರೆಗಳಿಂದ ಸಿಂಗಾರ, ಆಪ್ತರನ್ನ ಕರೆದು ಮನುಷ್ಯರಂತೆ ಸಿಂಗಾರ ಮಾಡೋದು ಒಳ್ಳೆ ಕೆಲಸ. ಅವ್ರವ್ರ ಖುಷಿ, ಅವ್ರವ್ರ ಪ್ರೇಮ. ಒಬ್ಬೊಬ್ಬರ ಪ್ರೇಮ ಒಂದೊಂದು ಥರ ಇರುತ್ತೆ. ತಪ್ಪು ಹೇಳೋಕೆ ನಾವು ಯಾರು? ಪ್ರಾಣಿ ಇರಲಿ, ಪ್ರಾಣಿಯ ಮೇಲೆ ಪ್ರೀತಿ ಇರಲಿ, ಆದರೆ ಪ್ರೀತಿ ಮಿತಿ ಮೀರೋದು ಸ್ವಲ್ಪ ಹೆಚ್ಚು. ಅಂದರೆ ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಸೊ ಅವನು ಕಾರಣಕ್ಕೆ ಹಚ್ಕೋಬೇಡಿ ಜಾಸ್ತಿ ಅಂತ ಹೇಳ್ಬೋದು ನಾನು ಅಷ್ಟೇ. ಅದು ಬಿಟ್ಟರೆ ಮತ್ತೇನು ಹೇಳಲ್ಲ. ಆದರೆ ಶುಭ ಸುದ್ದಿ ಇದು. ಹೆಣ್ಣು ಮಕ್ಕಳಿಲ್ಲದೆ ದಂಪತಿಯೊಬ್ಬರು ತಮ್ಮ ಮನೆಯ ಶ್ವಾನವನ್ನೇ ಒಂದು ಮಗಳು ಅಂತ ಹೇಳಿ ಸಾಕಿದ್ದಾರೆ. ಅವರು ಚೊಚ್ಚಲ ಸೀಮಂತವನ್ನು ಅದ್ಧೂರಿಯಾಗಿ ಮಾಡಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದಲ್ಲಿ ನಡೆದಿದೆ. ಹಳಿಯಾಳ ನಗರದ ಪ್ರೇಮ ಮತ್ತು ಪ್ರಭು ಅನ್ನುವಂತಹ ದಂಪತಿ, ಅವರಿಗೆ ಹೆಣ್ಣು ಮಕ್ಕಳು ಇರುವುದಿಲ್ಲ. ಹೀಗಾಗಿ ಸ್ಥಳೀಯ ಬೀದಿ ನಾಯಿಯ ಮರಿಯನ್ನು, ಇದು ಒಳ್ಳೆಯದು. ಇದು ನಾನು ತುಂಬ ಪ್ರೀತಿ ಮಾಡ್ತೀನಿ. ಏನು ಅಂತಂದರೆ, ಯಾವುದೋ ಒಂದು ಜಾತಿ ನಾಯಿಯನ್ನು ದುಡ್ಡು ಕೊಟ್ಟು ಸಾಕೋದಕ್ಕಿಂತ ಬೀದಿಯಲ್ಲಿರುವಂತಹ ನಾಯಿಯನ್ನು ತಂದು ಸಾಕೋದು ಉತ್ತಮದಲ್ಲಿ ಉತ್ತಮ. ಸೊ ಆ ಬೀದಿ ನಾಯಿಯನ್ನು ತಂದು ಮನೆಯಲ್ಲಿ ಹೆಸರಿಟ್ಟಿದ್ದಾರಂತೆ. ಅದಕ್ಕೆ ಹೆಸರಿಟ್ಟ ಮೇಲೆ ಮಕ್ಕಳಂತೆ ನೋಡ್ಕೊಂಡಿರುವಂಥದ್ದು ಸೋನಿ ಅಂತ ಹೇಳಿ ಹೆಸರಿಡ್ತಾರೆ. ದೊಡ್ಡದಾಗಿ ಗರ್ಭವತಿ ಆಗಿದೆ. ಹೀಗಾಗಿ ತಮ್ಮ ಸಂತಸವನ್ನು ಹಂಚಿಕೊಳ್ಳುವಂಥ ಸೀಮಂತವನ್ನು ಅದ್ಧೂರಿಯಾಗಿ ಮಾಡಿದ್ದಾರೆ. ಅದ್ಧೂರಿ ಅಂತಂದ್ರೆ ಸುಮ್ಮನೆ ವಿಡಿಯೋಗೋಸ್ಕರ ಅಲ್ಲ, ಎಲ್ಲರನ್ನೂ ಕರೆದಿದ್ದಾರೆ. ಅವರ ಒಂದು ಇಷ್ಟದವ್ರನ್ನೆಲ್ಲ ಕರೆದು ಸೀಮಂತ ಮಾಡಿದ್ದಾರೆ. ಮತ್ತು ಆ ಒಂದು ನಾಯಿಗೆ ಆ ಒಂದು ಸೋನಿ ಅನ್ನುವಂತಹ ನಾಯಿಗೆ ಏನೇನು ಬೇಕೋ ಅಷ್ಟು ಇಷ್ಟದ ತಿಂಡಿಯನ್ನು ಮಾಡಿದ್ದಾರಂತೆ. ಸೋನಿ ಪ್ರೀತಿ ಮತ್ತು ಸ್ವಭಾವಕ್ಕೆ ಮಾರು ಹೋಗಿರುವಂತಹ ಕುಟುಂಬ ಶುಕ್ರವಾರ ರಾತ್ರಿ ಪ್ರೀತಿಯ ಸಾಕು ನಾಯಿಗೆ ಸಾಂಪ್ರದಾಯಿಕವಾಗಿ ಸೀಮಂತ ಕಾರ್ಯವನ್ನು ಮಾಡಿದ್ದಾರೆ. ಅವರ ಮೊದಲ ಗರ್ಭಧಾರಣೆ. ನಮಗೆ ಹೆಣ್ಣು ಮಕ್ಕಳಿಲ್ಲ, ಸೋನಿ ನನ್ನ ಮಕ್ಕಳಂತೆ, ನಮಗೆ ಹೆಣ್ಣು ಮಗು ಇದ್ದಂತೆ ಇದು ಅಂತ ಹೇಳಿ ಸೀಮಂತವನ್ನು ಮಾಡಿದ್ದಾರೆ. ತಮ್ಮ ಮಗಳಂತೆ ಅಂತ ಹೇಳಿ ಸೀಮಂತವನ್ನು ಮಾಡಿದ್ದಾರೆ. ಒಳ್ಳೆಯದು, ಖುಷಿ, ಒಳ್ಳೆಯದಾಗಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.